ನಮಸ್ತೆ. ವಿಹಂಗಮ ಧ್ಯಾನ ಕುಟೀರಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ನಾನಿವತ್ತು ಕಾಣಿಸ್ಕೊಳ್ಳಲ್ಲ, ನಾಳೆ ಇನ್ನೊಂದು ವಿಡಿಯೋ ಮಾಡ್ತೇನೆ. ಅದರಲ್ಲಿ ಮತ್ತೆ ನೀವು ಮಾತಾಡೋಣ. ಈಗ ತುಂಬ ದಿನಗಳ ನಂತರ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಯಾಕೆಂದರೆ ಸ್ವಲ್ಪ ಮಳೆ ಹೆಚ್ಚಾಗಿ ಆಗ್ತಾ ಇತ್ತು ಮಳೆ. ಸೊ ಹಾಗಾಗಿ ಮಳೆಗಾಲದಲ್ಲಿ ಯಾವುದೂ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಮತ್ತು ನಾನೊಂದಿಷ್ಟು ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೆ. ಹಾಗಾಗಿ ತಮ್ಮ ಜೊತೆ ಹೆಚ್ಚು ವಿಡಿಯೋ ಮಾಡಿ ತೋರ್ಸೋಕ್ಕಾಗಿಲ್ಲ. ಇವತ್ತು ಹಿಂದೆ ಆ ಮ್ಯೂಸಿಯಮ್ನಲ್ಲಿ ನಾನು ಒಂದೆರಡು ಐಟಮ್ಸ್ನ ನಾನು ತೋರಿಸಿದ್ದೆ. ಇವತ್ತೊಂದಷ್ಟು ಐಟಮ್ಗಳನ್ನು ನೋಡುವ. ಅದಕ್ಕೂ ಮುಂಚೆ ಇದು ನೋಡಿ, ನಮ್ಮ ಅತಿಥಿ, ನಮ್ಮ ಆಶ್ರಮದ ಅತಿಥಿ ಆಮೆ. ಈಗ ನಾನು ಮಾತಾಡ್ತಾ ಇದ್ದೀನಿ, ಹಾಗಾಗಿ ಅದು ತಲೆ ಹೊರಗೆ ತೆಗೆಯೋಕ್ಕೆ ಅನುಮಾನಿಸ್ತಾ ಇದೆ. ನೋಡಿ ನೋಡಿ, ತಲೆ ಆಚೆ ಹಾಕ್ತಾ ಇದೆ. ತುಂಬ ಚುರುಕಿದೆ, ತುಂಬ ಸುಂದರವಾಗಿದೆ ಡಿಸೈನು. ಇನ್ನೊಂದ್ಸಲಿ ಎಲ್ಲ ಬ್ರಷ್ ಮಾಡ್ತೇನೆ, ಎಲ್ಲ ಮೈ ಬ್ರಷ್ ಮಾಡಿದ್ಮೇಲೆ ತೋರಿಸ್ತೇನೆ. ತುಂಬ ಚೆನ್ನಾಗಿ ಡಿಸೈನ್ ಇದೆ. ಅದನ್ನು ಕೊಡೋರು ಕೂಡ ಹೇಳಿಕೊಟ್ಟಿದ್ದಾರೆ, ತುಂಬ ವಿಶೇಷ ಸರ್ ಇದು. ಆಮೇಲೆ ಈ ಥರ ಈ ಕಂಠ ಇದೆ ನೋಡಿ, ಹೀಗೆ ಎಡ್ಜಸ್ಸು ಈ ಥರದ್ದು ಅಪರೂಪ. ಈ ಎಡ್ಜಸ್ ಇರಲ್ಲ ಎಲ್ಲವಕ್ಕೂ. ನೋಡಿ, ಇಲ್ಲಿ ಒಂಥರ ಎಷ್ಟು ಅಗಲ ಇದೆ, ಇಲ್ಲಿ ತುದಿ ಹಾಗೆ ಇದೆ. ತುಂಬ ಚುರುಕಾಗಿದೆ, ಚೆನ್ನಾಗಿದೆ. ಇದನ್ನು ನೀರಿಗೆ ಬಿಡುವ. ಹೋಗಮ್ಮ ನೀನು. ನೋಡಿ ನೋಡಿ ನೋಡಿ, ನೀರಿಗೆ ಬಿದ್ದ ತಕ್ಷಣ ನೋಡಿ, ಇದು ನಮ್ಮ ಆಮೆ. ಇವಳು ಸುಂದರಿ. ಸುಂದರೋ, ನೋಡಮ್ಮ. ಹ್ಞೂನಮ್ಮ, ನಿದ್ದೆ ಮಾಡಮ್ಮ, ನಿದ್ದೆ ಮಾಡು. ಇದು ಮೈ ತುಂಬ ಕೂದಲಿದೆ, ಇದಕ್ಕೆ ತುಂಬ ಕೂದಲಿದೆ, ತುಂಬ ಚೆನ್ನಾಗಿದೆ, ಸುಂದರವಾಗಿದೆ ಇದು. ಇದಕ್ಕೆ ಹೆಸರು ಸುಂದರಿ ಅಂತ ಇಟ್ಟಿದ್ದೀನಿ. ನೋಡಿ ಹೆಂಗೆ ಮಲಗವೆ ಒಂದ್ರ ಮೇಲೊಂದು. ಆಚೆಗೆ ತುಂಬ ಮಳೆ ಇದೆ, ಚಳಿ ಹೆಚ್ಚಾಗಿದೆ, ಮಲಗಿಬಿಟ್ಟಿದ್ದಾವೆ. ಸೊ ಇವತ್ತು ನಮ್ಮ ಇವು ಮರಿಗಳು ಸುಮಾರು ಚಿಕ್ಕ ಚಿಕ್ಕವಿದ್ದಾಗ ತಮಗೆ ತೋರಿಸಿದ್ದೆ. ಈಗ ನೋಡಿ ತುಂಬ ದೊಡ್ಡ ದೊಡ್ಡವಾಗಿದ್ದಾವೆ. ಈಗ ಇದಷ್ಟು ನೋಡಿರಿ. ಈಗ ಮತ್ತೆ ನಾನು ಕಂಟಿನ್ಯೂ ಒಂದು 3-4 ವಿಡಿಯೋಗಳಲ್ಲಿ ನಿಮಗೆ ನನ್ನ ಹತ್ರ ಇರೋ ಆ ಮ್ಯೂಸಿಯಮ್ಮನ್ನು, ಒಂದೊಂದೇ ವಸ್ತುಗಳನ್ನು ಮ್ಯೂಸಿಯಮ್ಮಲ್ಲಿರೋದನ್ನ ತಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಮುಂದಿನ ವಿಡಿಯೋಗಳನ್ನು ಅವಶ್ಯವಾಗಿ ನೋಡಿ. ಇದನ್ನು ಆಮೇಲೆ ಮಕ್ಕಳಿಗೂ ತೋರಿಸಿ. ನಮಸ್ತೆ.